ಇವತ್ತಿಗೆ ಕಾಲೇಜ್ ಡೇಸಲ್ಲಿ ಇಷ್ಟು ದಿನ ಇತ್ತಲ್ಲ ಆ ಕತೆ ಎಲ್ಲ ಮುಗೀತು. ಸೂರ್ಯ ಮತ್ತು ಮನಸ್ವಿನಿ, ಬಿಂದು, ಈಶ್ವರ್ ಎಷ್ಟು ಕ್ಲೋಸರಾಗಿದ್ದರು ಅಂತಲೂ ನೀವು ನೋಡಿದ್ದೀರಾ. ಸೂರ್ಯ ಮತ್ತು ಮನಸ್ವಿನಿ ಹೆಂಗೆ ಪರಿಚಯ ಆದರು ಅಂತಲೂ ನೋಡಿದ್ದೀರಾ. ಅವರಿಬ್ರಿಗೂ ಎಷ್ಟು ಪ್ರೀತಿ ಇತ್ತು ಅಂತಲೂ ನೋಡಿದ್ದೀರಾ. ಯಾಕೀಗ ಇಷ್ಟೊಂದು ದೂರ ಆದರು ಅಂತಲೂ ನಿಮಗೆ ಗೊತ್ತಾಗಿದೆ. ಎಲ್ಲ ತಿಳಿದಿದೆ ಅಲ್ವಾ? ಬನ್ನಿ ಈಗ ಕತೆ ಮುಂದುವರಿಸೋಣ. ಅವತ್ತು ನಿನಗೆ ನಾನು ಬೇಡವಾಗಿದೆ, ಈಗ ನನ್ನ ಹತ್ರ ಬಂದು ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದೀಯ ಅಲ್ವಾ ಸೂರ್ಯ? ಅವತ್ತು ನಿನಗೆ ಇವತ್ತು ನಾನು ನಿನಗೆ ನೀನು ಮಾತಾಡೋಕೋದ್ರೆ ಹೆಂಗೆ ಮನಸ್ಸು ಬರ್ತಿದೆ, ಹೀಗೆ ಇದು ನ್ಯಾಯ ಅನ್ನಿಸ್ತಿದೆಯಾ? ಅದು ಹೆಂಗೆ ನಾನು ಮತ್ತೆ ನಿನ್ನ ಜೀವನಕ್ಕೆ ಬರ್ತೀನಿ ಅಂತ ಅಂದ್ಕೊಂಬಿಟ್ಟೆ. ಒಮ್ಮೆ ಹೊಡೆದ ಕನ್ನಡಿ ಹಾಗೂ ಮನಸ್ಸು ಎಂದಿಗೂ ಜೋಡಿಸಲಾಗೋದು ಸಾಧ್ಯನೇ ಇಲ್ಲ. ನನ್ನ ಮನಸ್ಸು ಒಂಥರ ವಿಚಿತ್ರ ಆಗಿದೆ. ನಾನು ದೂರ ಮಾಡಿಕೊಂಡು ನೀನು ಬಿಂದು ಹಾಗೂ ಈಶ್ವರ್ನ ಮಾತಾಡಿಸ್ತಿದ್ದು ಅದು ನಿಜ ತಾನೇ? ಆದರೆ ಆವಾಗಲೇ ಗೊತ್ತಾಯಿತು ನಿನ್ನ ಜೀವನದಲ್ಲಿ ನಾನು ಎಷ್ಟು ಮುಖ್ಯವಾಗಿದ್ದೀನಿ ಅಂತ. ಯಾರು ಕೂಡ ಯಾರನ್ನೂ ನಂಬಾರ್ದು ಅಂತಲೂ ಗೊತ್ತಾಯ್ತು. ವರ್ಷದಿಂದ ನೀನು ಇಲ್ದಲೇ ನಾನು ಜೀವನ ನಡೆಸ್ತಾ ಇಲ್ವಾ? ಅದೇ ರೀತಿಯೇ ಮುಂದೆನೂ ನಾನು ಜೀವನ ನಡೆಸ್ತೀನಿ ಅಷ್ಟೇ. ಅಯ್ಯೋ, ನಾನು ಇಲ್ಲೇ ಮಲ್ಕೊಂಡ್ಬಿಟ್ನಾ? ತಾತ ಯಾಕೋ ನನ್ನ ಮೇಲೆ ತುಂಬ ಬೇಜಾರಾಗಿದ್ದಾರೆ. ಮನು, ಯಾಕವ ಇವತ್ತಕ್ಕೆ ಲೇಟಾಗಿ ಹೋಗೋಯ್ತು ಇವತ್ತು? ಯಾಕೆ? ಅದು ಆಂಟಿ, ರಾತ್ರಿ ಸ್ವಲ್ಪ ತಲೆನೋಯ್ತಿತ್ತು, ಅದಕ್ಕೆ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ. ಸೂರ್ಯ ಇನ್ನೂ ಸ್ವಲ್ಪ ಎದ್ದಿಲ್ಲ ಕಣವ, ಹೋಗಿ ಟೀ ಕೊಟ್ಟು ಅವನಿಗೆ ಎಬ್ಬಿಸ್ಬರ್ತೀಯಾ? ಅದು ಆಂಟಿ. ಶಾಂತ, ನೋಡವ, ಇನ್ನೊಂದು ಮನೆ ಹೆಣ್ಮಗ್ಳನ್ನ ನಮ್ಮನೆ ಹುಡುಗನ ಕೋಣೆಗೆ ಕಳಿಸೋದು ಸರಿ ಆಗೋದಿಲ್ಲ. ಅವಳು ಈ ಮನೆ ಅತಿಥಿಯಾಗೇ ಇರಲಿ, ಸರಿನಾ? ಎಂದಿಗೂ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನಾನೇ ಹೋಗಿ ಎಬ್ಬಿಸಿ ಕರ್ಕೊಂಬರ್ತೀನಿ ಬಿಡು. ಮನು, ಬಾರವಾ ತಿಂಡಿ ತಿನ್ನುವಂತೆ. ಆಂಟಿ, ಈಗಲೇ ಬೇಡ, ಆಮೇಲೆ ಬರ್ತೀನಿ. ಅಯ್ಯೋ, ಏನಾಗಿದೆ ಇವತ್ತು? ಮಾವ ಕೂಡ ಬೆಳಗ್ಗೆನೆ ಬಂದು ಮನು ಅತಿಥಿ ಅಂತ ಹೇಳಿದ್ರು. ಇವಳು ನೋಡಿದ್ರೆ ಯಾಕೋ ಮಗ ಸಪ್ಪಗೆ ಮಾಡ್ಕೊಂಡು ಹೋದ್ಲು. ಏನು ನಡೀತಿದೆ ಏನೋ ಒಂದು ಅರ್ಥನೇ ಆಗ್ತಿಲ್ಲ. ಅಪ್ಪ ಅವನಿಗೆ ಹೇಳಿ ಒಂದು ಕೆಲಸನಾದ್ರೂ ಹುಡ್ಕೊಳಕ್ಕೆ, ಇಲ್ಲ ಅಂದರೆ ತೋಟದ ಕಡೆಗಾದ್ರೂ ಹೋಗೋಕ್ಕಾದ್ರೂ ಹೇಳಿ. ಯಾವಾಗ ನೋಡಿದ್ರು ಆ ಮನಸ್ಸಿನ ಹಿಂದೆನೇ ಸುತ್ತಾ ಇದ್ರೆ ಹೆಂಗೆ? ಆ ಹುಡುಗಿ ಜೊತೆ ಏನಾದರೂ ಅಷ್ಟೊಂದು ಮಾತು ಇವನಿಗೆ. ಮೊನ್ನೆ ನೋಡಿದ್ರೆ ಊಟದ ಸಮಯದಲ್ಲಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ತಿಂತವನೇ. ನೋಡಿದವರೆಲ್ಲ ಏನು ಅಂದ್ಕೊಳಲ್ಲ. ಇಷ್ಟು ಸಲ ಹೇಳ್ಬೇಕು ಅವನಿಗೆ, ಅಪ್ಪ ಅವನಿಗೆ ನೀವಾದರೂ ಒಂದು ಸ್ವಲ್ಪ ಬುದ್ಧಿ ಹೇಳಿ ಹೇಳಿ ಅಂತೂ ಸಾಕಾಗೋಯ್ತೆ. ಅವನು ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ, ತೋಟದ ಕಡೆಗಾದ್ರೂ ಬಂದು ಏನು ಎತ್ತ, ಏನು ನಡೀತೈತೆ, ಏನು ಬಿಡ್ತೈತೆ ಅಂತ ಏನಾದ್ರು ನೋಡೋದು ಬೇಡವಾ? ನೀವು ಅವನಿಗೆ ತಕ್ಕನಾಗೆ ಇದ್ದೀರಾ. ಇನ್ನು ಮುಂದೆ ಆ ರೀತಿ ಏನು ಆಗೋದಿಲ್ಲ. ನೀನು ಹೋಗು, ಸೂರ್ಯನ ಬಗ್ಗೆ ನಾನು ನೋಡ್ಕೊತೀನಿ. ಆವಾಗಲೂ ಹಿಂಗೆ ಮಾಡ್ತೀರಾ? ಅವನಿಗಂತೂ ಬುದ್ಧಿ ಬರೋದಿಲ್ಲ. ಹೇಳಿ ಸಾಕಾಗೋಗುತ್ತೆ. ಹಾಯ್, ಒಳಗಡೆ ಬರ್ಬೋದಾ? ಬಾ, ಕುತ್ಕೋ ಬಾ ಶಾರ್ವರಿ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಏನು ಶಾರ್ವರಿ? ಅದು ನೀವು ಮತ್ತೆ ನಮ್ಮಣ್ಣ ಇಬ್ಬರು ಪ್ರೀತಿಸ್ತಿರೋದು ಅಂತ ಗೊತ್ತಾಯ್ತು. ಈಗ ಯಾಕೆ ದೂರ ಆಗಿರೋದು? ನೀವಿಬ್ರನ್ನ ಹೀಗೆ ನೋಡೋಕ್ಕಂತೂ ಆಗ್ತಾ ಇಲ್ಲ. ಏನು ಮಾಡೋದು? ಯಾವುದೇ ಸಂಬಂಧವಾಗಲಿ ಅದಕ್ಕೆ ನಂಬಿಕೆ ಇರಬೇಕು. ಕೆಲವೊಂದು ಸಂಬಂಧದಲ್ಲಿ ನಂಬಿಕೆ ಕಳೆದು ಹೋದರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಒಬ್ರ ಮೇಲೆ ನಂಬಿಕೆ ಇದ್ರೆ ಯಾರೇ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಪ್ರೀತಿಸ್ತಿದ್ರಿ ತಾನೇ. ಈಗ ಅಣ್ಣ ಒಬ್ಬನೇ ಪ್ರೀತಿಸಿದ್ದಾರೆ ನಿಮ್ಮ ಜೊತೆ, ಗೊತ್ತಾ? ಹಾಗಾದರೆ ನಿಮಗೆ ಅಣ್ಣನ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿಯನ್ನು ಹೇಗೆ ಪ್ರೀತಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ನಿಮ್ಮ ಅಣ್ಣ. ಹಾಗೆ ಸಂಬಂಧವನ್ನು ಅರ್ಧದಲ್ಲಿ ಕೈ ಬಿಟ್ಟು ಹೆಂಗೆ ಹೋಗ್ಬೇಕು ಅಂತ ಕಲಿಸ್ಕೊಟ್ಟಿದ್ದೆ ನಿಮ್ಮ ಅಣ್ಣನೇ. ಪ್ರೀತಿ ಸತ್ತೋದ್ಮೇಲೆ ಹೆಂಗೆ ಹುಟ್ಟುತ್ತೆ ಪ್ರೀತಿ? ಎಲ್ಲಿಂದ ಬಟ್ಟುತ್ತೆ? ಇದ್ಯಾಕೆ ಪ್ರೀತಿ ಸಾಯ್ತು ಅಂತ ಹೇಳ್ತಿದ್ದೀರಾ? ಹಾಗಾದರೆ ನೀವು ಇಲ್ಲಿಗೆ ಬಂದಿರೋದು ಕಾರಣ ನೀವು ನಮ್ಮ ಅಣ್ಣನ ಹುಡ್ಕೊಂಡು ಬಂದಿರೋದು ತಾನೇ? ನನಗಿಲ್ಲಿ ಕೆಲಸದ ಅವಶ್ಯಕತೆ ಇತ್ತು, ಅದಕ್ಕೆ ನಾನು ಕೆಲಸಕ್ಕೋಸ್ಕರ ಬಂದಿರೋದು. ನಿಮ್ಮ ಅಣ್ಣನ ಹುಡ್ಕೊಂಡು ಅಂತೂ ಬಂದಿಲ್ಲ. ಸುಳ್ಳು ಹೇಳ್ಬೇಡಿ. ನೀವು ಹೇಳ್ತಿರೋದು ಮಾತುಗಳಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ. ನೀವಿನ್ನು ನಮ್ಮ ಅಣ್ಣನ ಪ್ರೀತಿಸ್ತಿದ್ದೀರಾ ತಾನೇ? ಒಪ್ಕೊಳ್ಳಿ. ನೀನೀಗ ಬಲವಂತ ಮಾಡಿ ಒಪ್ಕೊಳ್ಳಿ ಅಂದ ತಕ್ಷಣ ಪ್ರೀತಿ ಹುಟ್ಟಲ್ಲ. ಹಾಗಾದರೆ ನಿಮ್ಮ ನಿರ್ಧಾರ? ನಾನು ಕೆಲಸ ಮುಗಿಸ್ಕೊಂಡು ನಾನು ಹೊರಡ್ತೀನಿ. ಒಳ್ಳೇದಾಗಲಿ.
ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಮಾತಾಡಬೇಕಿತ್ತು. ಅಣ್ಣ ಕಾಲೇಜ್ ಬಿಟ್ಟಿದ್ದು ಬಂದಮೇಲೆ ತುಂಬಾ ಗಲಾಟೆ ಆಯಿತು. ಏಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಾದಮೇಲೆ ಅಪ್ಪನ ಜೊತೆ ಮಾತಾಡೋದು ಬಿಟ್ಬಿಟ್ಟ ಸೂರ್ಯ. ದಿನಾಗಲೂ ಕೋಪ ಮಾಡ್ಕೊಳ್ತೇ ಇರ್ತಿದ್ದ, ಜಾಸ್ತಿ ಮನೆಗೆ ಬರ್ತಾನೆ ಇರ್ತಿರ್ಲಿಲ್ಲ. ಆಮೇಲೆ ತಾತ ಒಂದ್ಸರಿ ಬೈದ್ಬಿಟ್ರು. ಅವಾಗಿಂದ ಸ್ವಲ್ಪ ಸರಿ ಹೋದ. ನೀವು ಬಂದಾಗಿನ ತುಂಬಾ ಖುಷಿಯಾಗಿದ್ದಾನೆ. ಆ ಖುಷಿ ಉಳಿಸ್ಕೋಬೇಕು ಬಿಡಬೇಕು ನಿಮ್ಮ ಕೈಯಲ್ಲಿದೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಆದರೆ ನಿಮ್ಮಿಷ್ಟ. ಸರಿ, ನಾನು ಬರ್ತೀನಿ. ಏನು, ಮನೇಲಿ ಗಲಾಟೆ ಆಯಿತಾ? ಏನಾಯಿತು? ಯಾವ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡ ಸೂರ್ಯ? ಇವನಾಗಿ ಬಂದಿದ್ದಾನೆ ಸ್ವರೂಪ್. ಅದು ಮನಸ್ವಿನಿ ಮನೆ ಮುಂದೆ ನಿಂತಿದ್ದಾನೆ. ಏಯ್ ನಿಂತ್ಕೊಳ್ಳಲೇ. ಸೈಡ್ಗೆ ಹೋಗು. ನಾನು ಮನಸ್ವಿನಿನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಮ್ಮ ಮದುವೆ ಏರ್ಪಾಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಏನೋ ಮದುವೆನಾ? ಮದುವೆನೇ ಮನು. ಹಾಂ, ನಡಿ ಜೀಪತ್ತು. ಇವಳು ಏನು ಮಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹಾಂ, ಏನೋ ಸುಮ್ಮನೆ ಅಂತಿದ್ದಾಳೆ ಅಂದ್ಕೊಂಡ್ರೆ ಇದೇನಿದು ಹಿಂಗೆ ಮಾಡ್ತಾ ಇದ್ದಾಳೆ? ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲಪ್ಪ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.